ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಬೇಬಿಕಾರ್ನ್ದು ಮಂಚೂರಿಯನ್ ಮಾಡ್ತಿದ್ದೀನಿ. ನೋಡಿ, ಕುದಿಯೋದಕ್ಕೆ ಇಟ್ಟಿದ್ದೆ ನೀರನ್ನ. ಇದು ಒಂದು ಬಾಕ್ಸಲ್ಲಿ ಬರುತ್ತಲ್ಲ, ಅಷ್ಟನ್ನು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಇದು ಬೇಯ್ದ ನಂತರ ಬಸ್ತು ಅದು ನೀರು ಡ್ರೈ ಆಗೋವರೆಗೂ ಇಟ್ಕೋಬೇಕಾಗತ್ತೆ. ಇವಾಗ ನೋಡಿ, ಬೇಯಿಸ್ತಾ ಇದ್ದೀನಿ ನಾನು. ಒಂದು 10 ನಿಮಿಷ ಬೇಯಿಸಿದರೆ ಸಾಕು ಫ್ರೆಂಡ್ಸ್. ಓಕೆ, ಆಮೇಲೆ ಅದನ್ನು ನೀರನ್ನೆಲ್ಲ ಡ್ರೈನ್ ಮಾಡಿಬಿಟ್ಟು ಬಸ್ಬಿಟ್ಟು ಇಟ್ಕೊಳ್ಳೋದು. ನಾನು ಬಸ್ತು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆನಲ್ಲಿ ಹಾಕ್ಕೊಳ್ತಾಯಿದ್ದೀನಿ. ಇದಕ್ಕಿವಾಗ ಕಾರ್ನ್ಫ್ಲೋರು 1 ಸ್ಪೂನಷ್ಟು, ಮತ್ತು ಮೈದಾ 1 ಸ್ಪೂನು, ಮತ್ತು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡರ್ ಸ್ವಲ್ಪ, ಒಂದು 1/4 ಚಮಚದಷ್ಟು, ಮತ್ತು ಒಂಚೂರು ಅರಿಶಿನ 1/4 ಚಮಚದಷ್ಟೇ, ಮತ್ತು ರೆಡ್ ಚಿಲ್ಲಿ ಪೌಡರ್. ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು. ಖಾರನೂ ಇದೆ, ಕಲ್ಲರು ಬರುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕ್ಕೊಂಡು, ನೀರೇನು ಹಾಕೋದು ಬೇಡ ಫ್ರೆಂಡ್ಸ್. ಇದು ಡ್ರೈ ಆಗಿರುತ್ತಲ್ಲ, ಅದಕ್ಕೇ ಡ್ರೈ ಆಗಿ ಹಾಕ್ಕೊಂಬಿಟ್ಟು ಇದು ಮಾಡೋದು. ಯಾಕೆಂದರೆ ನೀರು ಹಾಕಿದ್ರೆ ಅದು ಬಿಟ್ಕೊಂಡ್ಬಿಡುತ್ತೆ, ಮತ್ತು ನಾವು ಎಣ್ಣೆಲ್ಲ ಹಾಕಿದಾಗ ಅದೆಲ್ಲ ಫುಲ್ಲು ಕಲಸಿ ಹೋಗ್ಬಿಡುತ್ತೆ. ಈ ಥರ ಡ್ರೈ ಆಗಿ ಕಲಸಿ ಇಟ್ಕೊಳ್ಳೋದಷ್ಟೇ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ನಾನು. ಒಂದೊಂದನೇ ಇವಾಗ ನಾವು ಹೇಗೆ ಬಜ್ಜಿ ಬೋಂಡಗಳು ಹಾಕ್ತೀವೋ ಆ ರೀತಿ ಒಂದೊಂದೇ ಹಾಕ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ. ತುಂಬನೇ ಸೂಪರಾಗಿರುತ್ತೆ. ಇದು ಅಷ್ಟೇ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಖಂಡಿತ ಒಮ್ಮೆ ಮಾಡಿ ನೋಡಿ, ಕಮೆಂಟ್ನಲ್ಲಿ ನನಗೆ ತಿಳಿಸಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ರೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ. ಸ್ಕಿಪ್ ಮಾಡಿದ್ರೆ ಖಂಡಿತ ನಿಮ್ಗೆ ಅರ್ಥ ಆಗೋದಿಲ್ಲ. ವೀಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಖಂಡಿತ ನಿಮಗೆ ಅರ್ಥ ಆಗುತ್ತೆ ಹೇಗೆ ಮಾಡ್ಬೋದು ಅಂತ. ನೀವು ಇವನ್ನು ಬ್ಯಾಚುಲರ್ ಆಗಿದ್ರೂ, ಫಸ್ಟ್ ಟೈಮ್ ಅಡುಗೆ ಮಾಡ್ತಿದ್ರು ಈ ವಿಡಿಯೋನ ನೋಡಿದ್ರೆ ಖಂಡಿತ ನೀವೇ ಮಾಡ್ಬೋದು ಮನೆಯಲ್ಲಿ. ಈ ಥರ ಚೆನ್ನಾಗಿ ಬೇಯಿಸ್ಕೊಡಿ. ತುಂಬ ನ್ಯಾಚುರಲ್ಲಾಗಿ, ಯಾವುದೋ ನಾನು ಆರ್ಗಾನಿಕ್ ಆ ಥರದ್ದೆಲ್ಲ ನಾನು ಯೂಸ್ ಮಾಡೋದಿಲ್ಲ. ಓಕೆ, ನ್ಯಾಚುರಲಾಗಿ ಮನೆಯಲ್ಲೇ ಮಾಡಿ ತೋರಿಸೋವಂಥದ್ದು 100% ಹೈಜಿನಿಕ್ ಆಗಿರುತ್ತೆ. ನೋಡಿ, ಇವಾಗ ಆಗಿದೆ, ತೆಗೆದಿಟ್ಕೊಳ್ತಿದ್ದೀನಿ ನಾನಿವಾಗ. ಏನಾದರೂ ಬೇಕಿದ್ರೂ ಕಮೆಂಟ್ನಲ್ಲಿ ನನಗೆ ತಿಳಿಸಿ, ಖಂಡಿತ ಮಾಡಿ ಶೇರ್ ಮಾಡ್ತೀನಿ ನಾನು. ಓಕೆ, ಈ ಥರ ಎಲ್ಲ ಮಾಡಿಬಿಟ್ಟು ಎತ್ತಿಟ್ಕೊಳ್ಳೋದು ನಾವು. ಈ ಥರ ಎಲ್ಲ ಮಾಡಿಬಿಟ್ಟು ಎತ್ತಿಟ್ಕೊಳ್ಳಿ. ನೀಟಾಗಿ ತೆಗೆದಿಟ್ಕೊಂಡು ಒಂದು ಕಡೆಗೆ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೇ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಕಲರ್ ಬಂದಿದೆ. ನಾನು ಕಲರ್ ಯಾವುದೂ ಹಾಕಲೇ ಇಲ್ಲ, ನೋಡ್ತಾ ಇರ್ಬೋದು ನೀವು. ಮತ್ತು ಇನ್ನೊಂದು ಕಡೆ ಚಿಕ್ಕದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ, ಒಂದು 5-6 ಬೆಳ್ಳುಳ್ಳಿಗಳು ಫೈನ್ ಚಾಪ್ ಅಂತೀವಲ್ಲ ಆ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಎಣ್ಣೆ ಒಳಗಡೆ ಹಾಕ್ಕೊಂಡಿದ್ದೀನಿ. ಸನ್ಫ್ಲವರ್ ಆಯಿಲ್ ಎಣ್ಣೆನ ಮತ್ತೆ ಯೂಸ್ ಮಾಡಿಕೊಂಡು ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡು, ಮತ್ತು ಶುಂಠಿನೂ ಅಷ್ಟೇ ಚಿಕ್ಕದಾಗಿತ್ತು, ಫೈನ್ ಚಾಪ್ನ ಮಾಡ್ಕೋಬೇಕಾಗುತ್ತೆ, ಕಟ್ ಮಾಡ್ಕೋಬೇಕಾಗತ್ತೆ. ಇದೆರಡೂ ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಹಸಿಮೆಣ್ಸಿಕಾಯಿ ಒಂದು 2-3 ಹಸಿಮೆಣ್ಸಿಕಾಯಿನ ಹಾಕ್ಕೊತಾ ಇದ್ದೀನಿ. ಖಾರ ನಿಮಗೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ಪೈಸಿ ಆಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು 5-6 ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸಿನ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸಿನ ಮಾಡ್ಕೊಳ್ಳಿ. ಈಗ ಮತ್ತೆ ನಾನು ಉದ್ದಕ್ಕೆ ಹೆಚ್ಚಿರೋಂಥ ಒಂದು ಈರುಳ್ಳಿನ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಕ್ಯಾಪ್ಸಿಕಮ್ ಒಂದು ಅರ್ಧ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿನ ಮಾಡ್ಕೊಳ್ಳೋಣ. ಸುಮ್ಮನೆ ಔಟ್ಸೈಡ್ ಹೋಗಿ ಒಂದು 40-50 ರೂಪಾಯಿ ಕೊಟ್ಟು ತಿಂದು ಅದು ಚೆನ್ನಾಗಿರಲ್ಲ. ಮತ್ತು ಸುಮ್ಮನೆ ಯಾಕೆ ಫ್ರೆಂಡ್ಸ್. ಓಕೆ, ಮನೆಯಲ್ಲಿ ಈ ರೀತಿ ಖಂಡಿತ ಮಾಡಿ. ನಿಮಗೆ ಬಂದಿಲ್ಲ ಅಂದ್ರೂ ಖಂಡಿತ ಬರುತ್ತೆ, ಬಟ್ ಕಷ್ಟ ಬೀಳಬೇಕಷ್ಟೇ ಅಡುಗೆ ಮಾಡೋದಕ್ಕೆ. ಖಂಡಿತ ಟ್ರೈ ಮಾಡಿದ್ದು 5 ಮಿನಿಟ್ಸಲ್ಲಿ 5-10 ಮಿನಿಟ್ಸಲ್ಲೇ ಆಗಿಬಿಡುತ್ತೆ. ಓಕೆನಾ, ತುಂಬ ಈಸಿಯಾಗಿ ಮಾಡ್ಬೋದು ನೀವು. ಈ ಥರ ಚೆನ್ನಾಗಿ ಮಿಕ್ಸ್ ಆದ ನಂತರ ಇವಾಗ ನಾನು ಸ್ವಲ್ಪ ಸೋಯಾ ಸಾಸ್ನ ಹಾಕ್ಕೊಳ್ತೀನಿ. 1 ಸ್ಪೂನಷ್ಟು ಅಷ್ಟೇ, ಒಂದು ಚಿಕ್ಕ ಸ್ಪೂನಷ್ಟು. ನಂತರ ಟೊಮೊಟೊ ಸಾಸ್ ಹಾಕ್ಕೊಳ್ತಿದ್ದೀನಿ. ಟೊಮೊಟೊ ಕೆಚಪ್, ಟೊಮೊಟೊ ಸಾಸ್ ಯಾವುದಾದ್ರೂ ನೀವು ಹಾಕ್ಕೋಬೋದು. ಮತ್ತು ಸ್ವಲ್ಪ ವಿನಿಗರ್, 2-3 ಹಾಕಿ ಚೆನ್ನಾಗಿ ಮಿಕ್ಸರ ಮಾಡ್ಕೊಳ್ಳೋದು. ಈ ಥರ ನೋಡಿ, ಎಷ್ಟು ಚೆನ್ನಾಗಿ ಸಾಕಾದ ಕಲರ್ ಬರ್ತಾಯಿದೆ ನೋಡಿ. ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ, ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಖಂಡಿತ ತಿಳಿಸಿ ಫ್ರೆಂಡ್ಸ್. ಓಕೆ, ನೋಡಿ ಇವಾಗ ಫೈನಲಾಗಿ ಆಗಿತ್ತು. ನೋಡಿ, ನೋಡ್ತಿರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಮಕ್ಳುಗಳು ತರಕಾರಿ ತಿಂದಿಲ್ಲ ಅಂದರೆ ಇದರೊಳಗಡೆ ನೀವು ಮಿಕ್ಸ್ ಮಾಡಿ ಥರ ಕೊಡೋದ್ರಿಂದ ಖಂಡಿತ ಮಂಚೂರಿಯನ್ ಅಂತ ಅವ್ರು ಖಂಡಿತ ತಿಂತಾರೆ.
ತುಂಬಾ ಅವ್ರಿಗೆ ಇಷ್ಟ ಆಗುತ್ತೆ. ಇವನ್ ಎಲ್ಲರೂ ಇಷ್ಟಪಡ್ತಾರೆ ಫ್ರೆಂಡ್ಸ್. ಈವ್ನಿಂಗ್ ಸ್ನ್ಯಾಕ್ಸ್ ಆಗೂ ನಾವು ತಿನ್ಬೋದು. ನೋಡಿ, ಇವಾಗ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಬೇಬಿ ಕಾರ್ನ್ ಮಂಚೂರಿಯನ್ ರೆಡಿ ಆಯಿತು. ನಿಮ್ಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಖಂಡಿತ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ರಿಗೂ ಹೇಳಿ. ನೋಡಿ, ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಬೇಬಿ ಕಾರ್ನ್ ಮಂಚೂರಿಯನ್ ರೆಡಿ. ತುಂಬಾ ಟೇಸ್ಟಿಯಾಗಿತ್ತು, ತುಂಬ ಸ್ಪೈಸಿಯಾಗಿತ್ತು. ಮನೆಯಲ್ಲಿ ಸ್ವಲ್ಪನೂ ಬಿಟ್ಟಿಲ್ಲ. ಆ್ಯಕ್ಚುಲಿ ಎಲ್ಲರೂ ತಿಂದ್ಬಿಟ್ವಿ ನಾವು, ಅಷ್ಟು ಸಖತ್ತಾಗಿತ್ತು. ಓಕೆ, ಒಮ್ಮೆ ಖಂಡಿತ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಥ್ಯಾಂಕ್ ಯು.